ನಮಸ್ಕಾರ ಸ್ನೇಹಿತರೆ, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಈಸಿ, ಕ್ವಿಕ್ಕಾಗಿ ಹಾಗೂ ಹೆಲ್ತಿಕರವಾದ ಮಲೈ ಕೋಫ್ತಾ ವಿತೌಟ್ ಮಲೈ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಇದು ರೆಸ್ಟೋರೆಂಟ್ ಶೈಲಿ ಅಥವಾ ಹೋಟೆಲಲ್ಲಿ ಈ ಥರದಲ್ಲಿ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದು 4ರಿಂದ 5 ಆಲೂಗಡ್ಡೆಯನ್ನು ತೆಗೆದುಕೊಳ್ಳಿ, ಚೆನ್ನಾಗಿ ತೊಳೆಯಬೇಕು. ಆಮೇಲೆ 4-5 ಬೀನ್ಸ್ ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಕ್ಯಾರೆಟ್ ಸಿಪ್ಪೆ ತೆಗೆದು ಅದನ್ನು ಕೂಡ ಕಟ್ ಮಾಡಿ 2 ತೊಗೊಂಡು ಸಾಕಾಗುತ್ತೆ. ಇದನ್ನು ನೀರನ್ನು ಹಾಕಿ ಕುಕ್ಕರ್ ವಿಸಿಲ್ ಹೊಡಿಸಿ. ಜಾಸ್ತಿ ಹೊಡ್ಸೋಕೆ ಹೋಗ್ರಿ, 3 ವಿಸಿಲ್ ಹೊಡಿಸಿ. ಜಾಸ್ತಿ ಹೊಡಿಸಿದ್ರೆ ಅದು ಆಲೂಗಡ್ಡೆ ಗಟ್ಟಿಯಾಗಿರಬೇಕು. ಸ್ವಲ್ಪ ಗಟ್ಟಿಯಾಗಿದ್ರೇ ಮಲೈ ಕೋಫ್ತಾ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. 3 ಈರುಳ್ಳಿ ಹಾಗೂ 2 ಟೊಮೆಟೊವನ್ನು ಕಟ್ ಮಾಡಿ ಇಟ್ಟುಕೊಳ್ಳಿ. ಒಂದು ಕಡಾಯಿಯನ್ನು ಇಟ್ಟು 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಇದಕ್ಕೆ ಬಿರಿಯಾನಿ ಎಲೆಯೊಂದು 2 ಎಲೆಯನ್ನು ಹಾಕಿ ಹಾಗೂ ಚಕ್ಕೆ 1 ಇಂಚು ದಾಲ್ಚಿನ್ನಿಯನ್ನು ಹಾಕಿ ಹಾಗೆ ಕಟ್ ಮಾಡಿ ಇಟ್ಟುಕೊಂಡ ಈರುಳ್ಳಿಯನ್ನು ಹಾಕಿ ಇದು ಸ್ವಲ್ಪ ಬಾಡಿಸಿದ ಮೇಲೆ ಇದಕ್ಕೆ 10ರಿಂದ 15 ಗೋಡಂಬಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಆ ಥರದಲ್ಲಿ ಹಾಗೆ ಫ್ರೈ ಮಾಡ್ತಾ ಇರಬೇಕು. ಇದಕ್ಕೆ ಒಂದು 6 ಪೀಸ್ ಬೆಳ್ಳುಳ್ಳಿ, 1 ಇಂಚಿನಷ್ಟು ಹಸಿ ಶುಂಠಿಯನ್ನು ಹಾಕಿ ಹಾಗೆ ಕಟ್ ಮಾಡಿಟ್ಟ ಟೊಮೆಟೊವನ್ನು ಕೂಡ ಹಾಕಿ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವ ತನಕ ಹಾಗೆ ಫ್ರೈ ಮಾಡ್ತಾ ಇರಬೇಕು. ಇದು ಸ್ವಲ್ಪ ಕರಗಬೇಕು. ಎಲ್ಲ ಟೊಮೆಟೊ ಹಾಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಇದಕ್ಕೆ ಸ್ವಲ್ಪ 1/4 ಟೇಬಲ್ ಸ್ಪೂನ್ನಷ್ಟು ಪೆಪ್ಪರ್ ಮೆಣಸಿನಕಾಳು ಹಾಕಿ 1/2 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ಇದನ್ನು ಕೂಡ ಹಾಗೆ ಫ್ರೈ ಮಾಡ್ತಾ ಇರಿ. ಎಲ್ಲ ಸೇರಿ ಚೆನ್ನಾಗಿ ಫ್ರೈ ಆಗಬೇಕು. ಇನ್ನೂ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಒಂದು 4-5 ಸ್ಪೂನಿನಷ್ಟು ಅಥವಾ 1/4 ಕಪ್ಪಿನಷ್ಟು ನೀರನ್ನು ಹಾಕಿ ಈರುಳ್ಳಿ, ಟೊಮೆಟೊ ಹಾಗೂ ಮಸಾಲ ಚೆನ್ನಾಗಿ ಕುದಿಯಲು ಬಿಡಿ. ಇದು ಚೆನ್ನಾಗಿ ಕುದ್ಮೇಲೆ ಆರಲು ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ರುಬ್ಬಿಕೊಳ್ಳಿ. ಇವಾಗ ಎಣ್ಣೆ, ಒಂದು ಕಡಾಯಿಯಲ್ಲಿ 4 ಟೇಬಲ್ ಸ್ಪೂನ್ ಎಣ್ಣೆ, ತುಪ್ಪ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ, ತುಪ್ಪದಲ್ಲಿ ಬೇಕಂದರೆ ನೀವು ತುಪ್ಪದಲ್ಲೇ ಮಾಡ್ಕೋಬೋದು. ಇದು ಚೆನ್ನಾಗಿ ಕಾದ್ಮೇಲೆ 1 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ ರುಬ್ಬಿದ ಇಟ್ಟುಕೊಂಡ ಮಸಾಲವನ್ನು ಇದಕ್ಕೆ ಹಾಕಬೇಕು. ಈ ಥರದಲ್ಲಿ ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತೆ. ಇದು ಕಲರ್ ಚೆನ್ನಾಗಿ ಬರೋದಕ್ಕೋಸ್ಕರ ಈ ಥರ ಮಾಡ್ಬೋದು. ಆಮೇಲೆ ಅಥವಾ ನೀವು ಬೇಕಂದರೆ ಆಮೇಲೆ ಕೂಡ ಖಾರ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಬೇಯಲು ಬಿಡಬೇಕು, ಕುದಿಬೇಕು. ಇದು ಹಸಿ ವಾಸನೆ ಹೋಗೋ ತನಕ ಕುದಿಯಲು ಬಿಡಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಬೇಕಂದ್ರೆ ಒಂದು 10ರಿಂದ 15 ನಿಮಿಷ ಆಗುತ್ತೆ ಫ್ರೆಂಡ್ಸ್ ಮಾಡೋದಕ್ಕೆ. ತುಂಬಾ ಸ್ವಲ್ಪ ಕೆಲಸ ಜಾಸ್ತಿ ಅನಿಸುತ್ತೆ, ಆದರೆ ಟೇಸ್ಟು ಹೋಟೆಲ್ ಥರನೇ ಇರುತ್ತೆ. ನೀವು ಈ ಥರ ಟ್ರೈ ಮಾಡ್ಕೊಳ್ಳಿ, ತುಂಬ ರುಚಿಕರವೂ ಕೂಡ ಆಗಿರುತ್ತೆ. ಹೀಗೆ ಇದಕ್ಕೆ ಧನಿಯಾ ಪೌಡ್ರ್, ಒಂದು 1/2 ಟೇಬಲ್ ಸ್ಪೂನಿನಷ್ಟು ಧನಿಯಾ ಪೌಡ್ರನ್ನು ಕೂಡ ಹಾಕಿ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಹೀಗೆ ಮಕ್ಕಳಿಗೆ ವೆಜಿಟೇಬಲ್ ಯಾರು ತಿನ್ನಲ್ಲ ಅಂದರೆ ಈ ಥರದಲ್ಲಿ ಕುದಿಸಿ ನಿಮ್ಗೆ ಏನೇನು ವೆಜಿಟೇಬಲ್ಸ್ ಬೇಕು ಹಾಕಿ ಕುದಿಸಿ ಮಾಡಿ, ಚೆನ್ನಾಗಿರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಕ್ಲೀನ್ ಮಾಡಿ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಹಾಕಿ ಹಾಗೆ 1 ನಿಮಿಷ ಚೆನ್ನಾಗಿ ಬೇಯಿಸಿ. ಇದಕ್ಕೆ ಸ್ವಲ್ಪ ಅರಿಶಿಣ, ಒಂದು 1/4 ಟೇಬಲ್ ಸ್ಪೂನಿನಷ್ಟು ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1/2 ಕಪ್ಪಿನಷ್ಟು ನೀರನ್ನು ಹಾಕಬೇಕು. ನೀವು ಈ ಮಸಾಲ ರುಬ್ಬಿರ್ತಿರಲ್ಲ ಅದರಲ್ಲೇ ನೀರನ್ನು ಹಾಕಿ ಈ ಗ್ರೇವಿಗೆ ಹಾಕಿಕೊಳ್ಳಿ. ತುಂಬಾ ರುಚಿಕರವಾಗಿರುತ್ತೆ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿಯಲು ಬಿಡಬೇಕು. ಈ ಥರದಲ್ಲಿ ಕೋಫ್ತಾ ಬಾಲನ್ನು ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಟ್ಬೋದು, ಮನೆಯಲ್ಲಿ ಕೂಡ ಕೊಡ್ಬೋದು, ಹಾಗೆ ಕೂಡ ತಿನ್ಬೋದು. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಇದು ತುಂಬ ರುಚಿಕರ ಹಾಗೂ ಹೆಲ್ತಿಕರವಾಗಿದ್ದು ನೋಡಿ. ಇವಾಗ ಚೆನ್ನಾಗಿ ಕುದಿಯುತ್ತಿದೆ ಗ್ರೇವಿ. ಇದಕ್ಕೆ ನೀವು ನಿಮ್ಗೆ ಬೇಕನ್ನಿಸಿದರೆ ಕಸ್ತೂರಿ ಮೇಥಿ, ಒಂದು 1/2 ಟೇಬಲ್ ಸ್ಪೂನ್ ಕಸ್ತೂರಿ ಮೇಥಿಯನ್ನು ಕೈಯಿಂದ ತಿಕ್ಕಿ ಈ ಗ್ರೇವಿಗೆ ಹಾಕಬೇಕು. ಹಾಕಿದ ಮೇಲೆ 1 ಸೆಕೆಂಡ್ವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿಯಲು ಬಿಡಬೇಕು. ಗ್ರೇವಿ ಚೆನ್ನಾಗಿ ಕುದಿಬೇಕು. ನಿಮಗೆ ಎಣ್ಣೆ ಬೇಕಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಥರ ಬೇಕಂದರೆ ಆ ಥರ ಹಾಕ್ಕೋಬೋದು. ಎಣ್ಣೆ ಜಾಸ್ತಿ ಬೇಡ ಅಂದರೆ ಹೀಗೆ ಮಾಡ್ಕೊಳ್ಳಿ. ಕುದಿಸಿದ ಆಲೂಗಡ್ಡೆ ಹಾಗೂ ಕ್ಯಾರೆಟ್, ಬೀನ್ಸನ್ನು ಸಿಪ್ಪೆ ತೆಗಿಬೇಕು. ಬೀನ್ಸ್ ಅಲ್ಲ, ಓನ್ಲಿ ಆಲೂಗಡ್ಡೆ ಸಿಪ್ಪೆಯನ್ನು ತೆಗೆದಿಟ್ಟುಕೊಳ್ಳಬೇಕು. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಸಿಪ್ಪೆ ತೆಗೆದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ನೀವು ಜಾಸ್ತಿ ಕುದಿಸಿದ್ರೆ ಕೋಫ್ತಾ ಮಾಡೋಕ್ಕೆ, ಬಾಲ್ಸ್ ಮಾಡೋಕ್ಕೆ ಬರಲ್ಲ, ಚೆನ್ನಾಗಿ ಎಣ್ಣೆ ಹಿಡಿಯುತ್ತೆ. ಅದಕ್ಕೋಸ್ಕರ ಆಲೂ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ನಿಮ್ಮ ಸಣ್ಣ ಆಲೂಗಡ್ಡೆ ಇದ್ದರೆ 2 ವಿಸಿಲ್ ಹೊಡಿಸಿ ಸಾಕಾಗುತ್ತೆ. ಆಲೂಗಡ್ಡೆಯನ್ನು ತುರಿಯಬೇಕು, ಕೈಯಿಂದ ಇದನ್ನು ಮಾಡೋಕ್ಕೆ ಹೋಗಬೇಡಿ. ತುರಿದ್ರೆ ಚೆನ್ನಾಗಿ ಸ್ವಲ್ಪ ಅಂಟಾಗಿ ಚೆನ್ನಾಗಿ ಬರುತ್ತೆ. ಹಾಗೆ ಕ್ಯಾರೆಟನ್ನು ಕೂಡ ಅದೇ ಥರದಲ್ಲಿ ತುರಿದಿಟ್ಟುಕೊಳ್ಳಬೇಕು. ಈ ಕ್ಯಾರೆಟನ್ನು ಕೂಡ ಹೀಗೆ ತುರಿದಿಟ್ಟುಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ.
ಈ ಕೋಫ್ತಾದಲ್ಲೇ ವೈಟ್ ಕಲರ್ ಕೋಫ್ತಾನೂ ಸಿಗುತ್ತೆ ಫ್ರೆಂಡ್ಸ್. ಆದರೆ ಈ ಥರದಲ್ಲಿ ಮಸಾಲ ಕೋಫ್ತಾ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಕುದಿಸಿಟ್ಟ ಬೀನ್ಸ್ ಕೂಡ ಹಾಕಿಕೊಂಡು ಚೆನ್ನಾಗಿ ಕಲಸಬೇಕು ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಆಗಬೇಕು. ವೆಜಿಟೇಬಲ್ಸ್ ಇದರಲ್ಲಿ ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕು ಮಿಕ್ಸ್ ಮಾಡ್ಕೋಬೋದು ಕುದಿಯುವಾಗ. ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಅಂದರೆ 1/4 ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಖಾರದ ಪುಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ, ಹಾಗೆ ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕಿ, ಸ್ವಲ್ಪ ಗರಂ ಮಸಾಲ ನಿಮ್ಗೆ ಬೇಕನ್ಸಿದ್ರೆ ಗರಂ ಮಸಾಲ ಕೂಡ ಹಾಕ್ಕೊಳ್ಳಿ. ಇಲ್ಲಾಂದರೆ ಹಾಗೆ ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ. ಈ ಥರದಲ್ಲಿ ಗಟ್ಟಿಯಾಗಿರಬೇಕು. ಹೀಗೆ ಮಿಕ್ಸ್ ಮಾಡುವಾಗಲೇ ಈ ಥರದಲ್ಲಿ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 1/4 ಕಪ್ಪಿನಷ್ಟು ಕಾರ್ನ್ ಫ್ಲವರ್ ಹಿಟ್ಟನ್ನು ಹಾಕಿ, ಸ್ವಲ್ಪ ಬೇಕನ್ಸಿದ್ರೆ ನೀವು ಮೈದಾ ಹಿಟ್ಟು ಕೂಡ ಹಾಕ್ಕೋಬೋದು. ಕಾರ್ನ್ ಫ್ಲವರ್ ಇಲ್ಲಾಂದರೆ ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಟೋಟಲ್ ಒಂದು ಅರ್ಧ ಕಪ್ಪಿನಷ್ಟು ಬೇಕಾಗುತ್ತೆ. ಅಂದರೆ ಗಟ್ಟಿ ಆಗೋದಕ್ಕೆ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಒಂದು 1/4 ಕಪ್ ಫಸ್ಟ್ ಹಾಕಿ, ಗಟ್ಟಿ ಆದರೆ ಮತ್ತೆ ಹಾಕಕ್ಕೆ ಹೋಗಬೇಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಾಲ್ ಥರ ಬರಬೇಕು. ಆ ಥರದಲ್ಲಿ ಮಿಕ್ಸ್ ಮಾಡಿ. ನೋಡಿ, ಹೀಗೆ ರೌಂಡ್ ಆಕಾರ ಅಥವಾ ಗೋಲ್ ಆಕಾರ ನಿಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಇದನ್ನು ಬಾಲ್ಸ್ ಥರ ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ಇದು ಒಂದು 2 ನಿಮಿಷ ನೆನೆಯಲು ಬಿಡಿ, ಅಷ್ಟೇ ಸಾಕು. ಗ್ಯಾಸ್ ಮೇಲೆ ಎಣ್ಣೆಯನ್ನು ಇಡಿ. ಗ್ಯಾಸ್ ಮೇಲೆ ಕರಿಯಲು ಎಣ್ಣೆಯನ್ನು ಹಾಕಬೇಕು. ಇದು ಚೆನ್ನಾಗಿ ಎಣ್ಣೆ ಕಾಯಲು ಬಿಟ್ಟು ಇವಾಗ ನೀವು ಮಲೈ ಕೋಫ್ತಾ ಮಾಡೋದಕ್ಕೆ ಹೇಗೆ ಅಂತ ನೋಡೋಣ ಬನ್ನಿ. ಒಂದು ತಟ್ಟೆಯಲ್ಲಿ ಕಾರ್ನ್ ಫ್ಲೋರ್ ಅಥವಾ ಮೈದಾ ಹಿಟ್ಟನ್ನು ಹಾಕಿ, ಕಾರ್ನ್ ಫ್ಲೋರ್ ಹಾಕ್ಕೊಳ್ಳಿದ್ರೆ ಇಲ್ಲಾಂದ್ರೆ ಮೈದಾ ಹಿಟ್ಟು ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ನಿಮ್ಗೆ ಯಾವ ಆಕಾರ ಬೇಕೋ ಆಕಾರದಲ್ಲಿ ರೌಂಡು ಅಥವಾ ಈ ಶೇಪಲ್ಲಿ ಮಾಡ್ಕೋಬೋದು. ನೋಡಿ, ಈ ಥರದಲ್ಲಿ ಮಾಡ್ಕೋಬೋದು. ಮಾಡಿಕೊಂಡು ಇದನ್ನೇನು ಮಾಡಬೇಕಂದ್ರೆ ಈ ಹಿಟ್ಟಲ್ಲಿ ಎದ್ದಬೇಕು. ಈ ಹಿಟ್ಟಲ್ಲಿ ಎದ್ದು ರೌಂಡಾಗಿ ಎಲ್ಲ ಕಡೆನೂ ಹಿಟ್ಟು, ಕಾರ್ನ್ ಫ್ಲವರ್ ಹಿಟ್ಟು ಸರಿಯಾಗಿ ಅಂಟಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದೊಂದಾಗಿ ಬಿಡಿ. ಗೋಲ್ಡನ್ ಬ್ರೌನ್ ಬರೋವರೆಗೆ ಕರಿದಿಟ್ಟುಕೊಳ್ಳಿ. ಹಾಗೆ ಗ್ರೇವಿ ಕೂಡ ರೆಡಿಯಾಗಿದೆಯಲ್ಲ, ಆ ಗ್ರೇವಿನೂ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ ಹಾಕಿಕೊಂಡು ಇದಕ್ಕೆ ನಾವು ಮಾಡಿಟ್ಟುಕೊಂಡ ಕೋಫ್ತಾ ಬಾಲ್ಸನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಆದರೆ ನೀವು ಯಾವಾಗ ಊಟ ಮಾಡ್ತೀರಾ ಅವಾಗ ಬೇಕಂದರೆ ಆವಾಗ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಯಾಕಂದರೆ ಕರಗಿಬಿಡುತ್ತೆ. ಊಟ ಮಾಡೋ ಟೈಮಲ್ಲಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಕೋಫ್ತಾ, ಮಲೈ ಕೋಫ್ತಾ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬ ರುಚಿಕರ ಹಾಗೂ ಹೆಲ್ತಿಕರವಾದ ಇದು ಮಲೈ ಕೋಫ್ತಾ. ಇದು ಚಪಾತಿ, ರೊಟ್ಟಿ, ರೈಸಿಗೂ ತಿನ್ಬೋದು, ಚೆನ್ನಾಗಿರುತ್ತೆ. ದೋಸೆ ಕೂಡ ತಿನ್ಬೋದು. ಗ್ರೇವಿ ತುಂಬ ಸೂಪರಾಗಿರುತ್ತೆ. ನಾನ್ ರೊಟ್ಟಿ, ತಂದೂರಿ ರೊಟ್ಟಿ ಇದಕ್ಕೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಪಕ್ಕ ಹೋಟೆಲ್ ಸ್ಟೈಲ್, ರೆಸ್ಟೋರೆಂಟ್ ಸ್ಟೈಲಾಗಿಯೇ ಇರುತ್ತೆ ಫ್ರೆಂಡ್ಸ್. ಇದು ನೀವು ಒಂದ್ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.